ಈ ದಿನ ವರ್ಷ ಆಚರಣೆ ಮಾಡಿದ ನಡವಳಿಕೆ 2024-25 ಸಾಲಿನ ದಿನಾಂಕ 17/10/2024 ಜರುಗುವ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ನಿಮಿತ್ತ ದಿನಾಂಕ 15/10/2024 ಬೆಳಗ್ಗೆ 11 ಗಂಟೆಗೆ ತಹಶೀಲ್ದಾರ್ ಕಾರ್ಯಾಲಯ ಇಲ್ಕಲ್ದಲ್ಲಿ ಜರುಗಿದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪೂರ್ವ ಸಭೆ ನಡವಳಿಕೆ. ದೇವಸ್ಥಾನ ಇದೆ, ದೊಡ್ಡ ದೇವಸ್ಥಾನ ಇದೆ, ಎಲ್ಲ ತಾಲೂಕಿನ ಎಲ್ಲ ಬಂಧು ಬಾಂಧವರು ಬರ್ತಾರಂತ ಹೇಳಿ ಅಲ್ಲೇ ಏನಿದೆ ವಿಜೃಂಭಣೆಯಿಂದ ಮಾಡಿದ್ವಿ. ಸೊ ಈ ಸಲನೂ ಕೂಡ ನಮ್ಮ ಒಂದು ಅನಿಸಿಕೆ, ಯಾಕಂದರೆ ಅವಳಿ ತಾಲೂಕಿನಲ್ಲಿ ಬೃಹದಾಕಾರವಾಗಿರುವ ವಾಲ್ಮೀಕಿ ಗುಡಿ ಅಂತಂದರೆ ಇಲ್ಕಲ್ದಲ್ಲಿ ಮಾತ್ರ. ಅದಕ್ಕೋಸ್ಕರ ಹೋದ ವರ್ಷ ಆದಂಗೆ ಇಲ್ಲಿ ಕೂಡ ಏನಿದೆ ಸಿಂಪಲ್ ಆಗಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತು ಸರ್ಕಾರದವರು ಕೂಡ ಭಾಗಿಯಾಗಿದ್ದರು ಹೋದ ಸಲ. ಅದೇ ಥರ ಈ ಸಲನೂ ಕೂಡ ಏನಿದೆ ಮಠಕ್ಕೆ ಬಂದು ಎಲ್ಲರೂ ಕೂಡ ಜಾಯಿಂಟ್ ಆಗಿ ವಿಜೃಂಭಣೆಯನ್ನು ಮಾಡುವುದು ಉತ್ತಮ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ವಾಲ್ಮೀಕಿ ಸಮುದಾಯ ಅಂತಂತಂದ್ರೆ ಅದೊಂದು ಇಡೀ ನಮ್ಮ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಮುದಾಯ. ಬಹುಶಃ ವಾಲ್ಮೀಕಿ ಸಮುದಾಯ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಏನಿದೆ ಅಲ್ಲ, ಬಹುಶಃ ಅದು ಯಾವತ್ತೂ ಕೂಡ ಈ ದೇಶ ಮರೆಯೋಕ್ಕೆ ಸಾಧ್ಯನೇ ಆಗದೆ ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿಯವರಿಂದ ಹಿಡಿದು ನಾವು ಅದೇ ರೀತಿಯಾಗಿ ಸ್ವತಂತ್ರ ಹೋರಾಟದಲ್ಲಿ ಸಿಂಧೂರು ಲಕ್ಷ್ಮಣ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿರ್ತಕ್ಕಂಥ ಒಂದು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಯಾರಾದರೂ ಪ್ರಾರಂಭ ಮಾಡಿದ್ರಪ್ಪ ಅಂತಂದ್ರೆ ಅದು ಹಲಗಲಿ ಬೇಡರು. ಸೊ ಅಂತ ಹಲಗಲಿ ಬೇಡರನ್ನು ಹೊಂದಿರತಕ್ಕಂಥ ಒಂದು ಹೆಮ್ಮೆಯ ಸಮುದಾಯ. ಅದೇ ರೀತಿಯಾಗಿ ಸಿಂಧೂರು ಲಕ್ಷ್ಮಣ ಆಗಿರ್ಬೋದು, ಇನ್ನು ಪ್ರಖ್ಯಾತ ಸುಮಾರು 77 ಬಾಳೆಪಟ್ಟೆಗಳನ್ನು ಹೊಂದಿರತಕ್ಕಂಥ ಮಹಾನ್ ಶ್ರೇಷ್ಠ ರಾಜರು, ಚಿತ್ರದುರ್ಗದ ಅರಸರು. ಅಂತಹ ಒಂದು ಧೀಮಂತವಾಗಿರ್ತಕ್ಕಂಥ ನಾಯಕರನ್ನ ಈ ಸಮುದಾಯ ಕೊಟ್ಟಿದೆ. ಆ ಕಾರಣದಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾನ್ಯ ತಹಸೀಲ್ದಾರ್ ಸಾಹೇಬರು ಇದ್ರ ಬಗ್ಗೆ ತಾವು ಹೆಚ್ಚಿನ ಒಂದು ಗಮನ ಕೊಟ್ಟು ಸಾಂಸ್ಕೃತಿಕ ಸಂದೇಶವನ್ನ ಸಾರ್ತಕ್ಕಂಥ ಒಂದು ಆಯೋಜನೆಯನ್ನ ತಮ್ಮ ಇಲಾಖೆಯಿಂದನೂ ಕೂಡ ತಾವು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನ, ಈ ಮಹರ್ಷಿ ವಾಲ್ಮೀಕಿ ಜಯಂತಿ ಒಂದು ಕಾರ್ಯಕ್ರಮವನ್ನ ತಾವು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತೇಳಿ ನನ್ನೆಲ್ಲ ಕುಲಬಾಂಧವರ ಒಂದು ಪರವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಜೈ ವಾಲ್ಮೀಕಿ. ನನ್ನ ಮಂದಿರದಲ್ಲಿ ವಾಲ್ಮೀಕಿ ಮಹರ್ಷಿಯನ್ನು ನೆನೆದುಕೊಂಡು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಈ ಅಧ್ಯಕ್ಷತೆ ವಹಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಆಮೇಲೆ ಕಾಟಾಚಾರಕ್ಕೆ ಮಾಡೋದಾಗಬಾರ್ದು. ಪ್ರತಿಯೊಂದು ಇಲಾಖೆಗೂ ನೀವು ಆದೇಶ ಮಾಡಬೇಕು. ಎಲ್ಲ ಸರ್ಕಾರಿ ಆಫೀಸ್ಗಳಲ್ಲಿ ಕಡ್ಡಾಯವಾಗಿ ಫೋಟೋ ಇಟ್ಟು ಅದರ ಪಕ್ಕಕ್ಕೆ ಅಂಬೇಡ್ಕರ್ ಅವ್ರದ್ದು ಫೋಟೋ ಇಟ್ಟು ವಿಜೃಂಭಣೆಯಿಂದ ಪೂಜೆ ಮಾಡಬೇಕು. ಶಾಂಪಲ್ ಮಾಡೋದು ಹಂಗೆ ತೋರ್ಕಿಗೋಸ್ಕರ ಮಾಡೋದು ಅಲ್ಲಿದೆ. ಇಡೀ ದೇಶದೊಳಗೆ ನಾವು ವಾಲ್ಮೀಕಿ ಅಜ್ಜರ್ ಕೊಟ್ಟಂಥ ಕೊಡುಗೆ ಯಾರು ಕೊಡೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾ ಏನೈತೀನಿ, ನೀವು ನಿಮ್ಮ ಇಲಾಖೆಯಿಂದ ಏನೇನು ಮಾಡೋಕ್ಕೆ ಸಾಧ್ಯತೆ ಮಾಡಿರಿ. ಆಮೇಲೆ ನಮ್ಮ ಶಾಸಕರು ಅದಾರ, ನಮ್ಮ ಸಚಿವರು ಅದಾರ, ಸಂಬಂಧಪಟ್ಟ ಸಚಿವರ ಕಡೆಯಿಂದ ಕಲಾ ತಂಡಗಳನ್ನು ತರಿಸೋದಾಗಲಿ ವಿಜೃಂಭಣೆಯಿಂದ ಮಾಡ್ಬೇಕಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹಚ್ಕೊಂಡೆ. ನನ್ನ ಹೃದಯ ಮಂದಿರದಲ್ಲಿ ನೆನೆಸಿಕೊಳ್ಳುತ್ತಾ ಸೀಗಿ ಉಳಿಯುವಂಥ 7ನೇ ತಾರೀಕು 10ನೇ ತಿಂಗಳಲ್ಲಿ ನಡೀತಿರ್ತಕ್ಕಂಥ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ತಾಲೂಕಿನ ತಹಸೀಲ್ದಾರ್ ಆಗಿರ್ತಕ್ಕಂಥ ಅಂಬರೀಶ್ ತೊಮ್ಮರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಪಿಟ್ಟಪ್ಪ ಗಾಣದಾಳ್ ಅವರೇ, ಮರಿಯಪ್ಪ ಪೂಜಾರ್ ಅವರೇ, ಮಂಜುನಾಥ್ ಕಟ್ಟಿಗೆ ಅವರೇ, ಆರ್ ಡಿ ಮುಕಾಶ್ ಅವರೇ, ಪಿಟ್ಟಪ್ಪ ಗಾಣದಾಳ್ ಅವರೇ, ಮತ್ತು ಗಿರಿಟಿ ಸಾಹೇಬ್ರೆ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಇಲ್ಕಲ್ ತಾಲೂಕು ಮತ್ತು ಹುಣಸೂರು ತಾಲೂಕಿನ ಸಮಾಜದ ಬಾಂಧವರೇ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ನಮ್ಮ ಮಂಜುನಾಥ್ ಅವರು ಹೇಳಿದ ಹಾಗೆ ತಹಸೀಲ್ದಾರ್ ಸಾಹೇಬರು ಸ್ವಲ್ಪ ಎಲ್ಲ ಇಲಾಖೆಗೆ ಕಟ್ಟುನಿಟ್ಟಾಗಿ ಆದೇಶವನ್ನು ಮಾಡಿ ನಮ್ಮ ಜಯಂತಿಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡ್ಬೇಕು. ಮತ್ತು ಎಲ್ಲ ಇಲಾಖೆಯಲ್ಲಿ
ನಮ್ಮ ಅಂಬೇಡ್ಕರ್ ಅವರ ಫೋಟೋವನ್ನು ಯಾವ ರೀತಿ ಹಾಕ್ಕೊಂಡಿರ್ತಾರೆ ಎಲ್ಲ ಆಫೀಸಿನಲ್ಲಿ ನಮ್ಮ ವಾಲ್ಮೀಕಿ ಫೋಟೋವನ್ನು ಹಾಕಿಸ್ಬೇಕು ಅಂತ ನಮ್ಮ ಸಮಾಜದ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಪ್ರತಿಯೊಂದು ಆಫೀಸ್ನಲ್ಲಿ ನಮ್ಮ ವಾಲ್ಮೀಕಿ ಫೋಟೋವನ್ನು ಹಾಕಿರಬೇಕು. ಮತ್ತು ಪ್ರತಿಯೊಂದು ನಮ್ಮ ಹುಡುಗರು ಎಲ್ಲ ಆಫೀಸ್ನಲ್ಲಿ ಪೂಜೆಯನ್ನು ಸಲ್ಲಿಸುವಂಥ ಕಟ್ಟುನಿಟ್ಟಿನ ಆದೇಶ ಮಾಡಿರಿ. ಯಾಕಂದ್ರೆ ಮೊನ್ನೆ ಒಂದು ನಮ್ಮ ವಾಲ್ಮೀಕಿ ಗುಡಿಯಲ್ಲಿ ಶಿಕ್ಷಣ ಇಲಾಖೆ ತೆಗೆದಾರೆ. ಮೊನ್ನೆ ಅಂಬೇಡ್ಕರ ಜಯಂತಿಯನ್ನು ಅವರ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡೋದಕ್ಕೆ ಅವರು ಏನು ಪಶ್ಚಾತ್ತಾಪ ಬಿಟ್ಟಾರ ನಾನು ಅದು ಹೇಳೋಕ್ಕಾಗಲ್ಲ. ಆ ರೀತಿ ಆಫೀಸರ್ ಮಾಡ್ಕೋಬಾರ್ದು. ಮತ್ತು ಅದು ಸಮಾಜದವರು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಅದಕ್ಕೆ ತಾವು ಎಲ್ಲ ಇಲಾಖೆಗಳಿಗೆ ಪೂಜೆಯನ್ನು ಸಲ್ಲಿಸಕ್ಕೆ ಹೇಳಬೇಕು. ಮತ್ತು ತಾವು ಎಲ್ಲ ಆಫೀಸರಿಗೆ ಆದೇಶ ಮಾಡಿ ಜಯಂತಿಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಒಂದು ಶಿಸ್ತಿನ ಆದೇಶ ಮಾಡಿ ಆ ಮೆರವಣಿಗೆಯನ್ನು ವಿಜೃಂಭಣೆಯಿಂದ ನಡೆಸಿಕೊಡ್ಬೇಕಂತೇಳಿ ನನ್ನ ಎರಡು ಮಾತುಗಳು. ಅತಿ ಉತ್ಸಾಹದಿಂದ ಬಂದು ಪಾಲ್ಗೊಂಡಿದ್ದಕ್ಕಾಗಿ ತಾಲೂಕು ಆಡಳಿತದ ಪರವಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಸುಮಾರು ಒಂದು ಅರ್ಧ ಗಂಟೆಯಿಂದ ನಾವು ವಾಲ್ಮೀಕಿ ಜಯಂತಿಯನ್ನು ಯಾವ ಥರ ಆಚರಣೆ ಮಾಡಬೇಕು ಅಂತ ಡಿಸ್ಕಷನ್ ಮಾಡಿದ್ವಿ. ಇದರಲ್ಲಿ ಒಂದು 4-5 ಸಲಹೆ ಸೂಚನೆಗಳು ಬಂದಿದ್ದಾವೆ. ಕಳೆದ ಸಾರಿ ಯಾವ ಥರ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರಿ ಅದೇ ಥರ ಈ ವರ್ಷ ಕೂಡ ನಾವು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡೋಣ. ಈಗ 2 ಸಲಹೆಗಳನ್ನು ನೀಡಿರೋ ಹಾಗೆ ನಮ್ಮೆಲ್ಲ ಇಲಾಖೆಯ ಅಧಿಕಾರಿಗಳಿಗೆ ನಾವು ಅವತ್ತು ಕಟ್ಟುನಿಟ್ಟಾಗಿ ಬಂದು ಈ ಜಯಂತಿಯಲ್ಲಿ ಪಾಲ್ಗೊಳ್ಳಿ ಅಂತೇಳಿ ನಾನು ಆದೇಶವನ್ನು ಮಾಡ್ತೇನೆ. ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡಲು ಕೂಡ ಒಂದು ನಿರ್ದೇಶನಗಳನ್ನು ಕೊಡ್ತೀನಿ. ಇನ್ನೊಂದು ಒಬ್ಬ ಈ ವಾಲ್ಮೀಕಿ ಇವ್ರ ಬಗ್ಗೆ ಗೊತ್ತಿರುವಂಥ ಒಬ್ಬ ಎಕ್ಸ್ಪರ್ಟ್ ಸ್ಪೀಕರನ್ನು ಕರೆಸಿ ಮತ್ತೆ ಸಾಂಸ್ಕೃತಿಕ ಕಲಾ ತಂಡಗಳನ್ನು ಕೊಡ್ರಿ ಅಂತ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಸೋಷಿಯಲ್ ವೆಲ್ಫೇರ್ ಎಡಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಮ್ಮ ಗೈಡ್ಲೈನ್ಸಲ್ಲಿ ಅದು ಕೊಡಕ್ಕೆ ಬರ್ತಿದೆಯಪ್ಪ ಅಂತಂದರೆ 100% ಕೊಡ್ತೀನಿ. ಇವತ್ತೇನು ಪೂರ್ವಭಾವಿ ಸಭೆಗೆ ನೀವು ಇಷ್ಟು ಜನ ಬಂದಿದ್ದೀರಿ, ಇದಕ್ಕಿಂತ ಹೆಚ್ಚಿನ ಜನ ಆವತ್ತು ಜಯಂತಿ ದಿನ ನೀವೆಲ್ಲರೂ ಪಾಲ್ಗೊಳ್ಳಿ. ನಮ್ಮ ಕಚೇರಿಯಲ್ಲಿ ಏನು ಜಯಂತಿ ಫೋಟೋ ಪೂಜೆಯನ್ನು ಮಾಡ್ತೀವಿ ಅಲ್ಲಿ ಪಾಲ್ಗೊಳ್ಳಿ. ಮೆರವಣಿಗೆ ಮತ್ತು ಬೇರೆದೇನು ಸ್ಟೇಜ್ ಫಂಕ್ಷನ್ ಇದೆಯಲ್ಲ ಅಲ್ಲಿ ನಾನು ಕೂಡ ಬರ್ತೀನಿ. ನಮ್ಮ ಎಲ್ಲ ಅಧಿಕಾರಿಗಳನ್ನು ಬರ್ರಿ ಅಂತ ಹೇಳಿ ನಾನು ನಿರ್ದೇಶನ ಕೊಡ್ತೀನಿ. ಎಲ್ಲರೂ ಕೂಡಿ ಈ ಒಂದು ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು